ಈಗಿನ ಮಕ್ಕಳು ಬರೀ ಆಕ್ಟಿವ್ ಅಲ್ಲ, ಹೈಪರ್ ಆಕ್ಟಿವ್, ನೋ ಡೌಟ್. ಅದರಲ್ಲಿ ಹೆಂಗ್ ನಿಭಾಯಿಸ್ತೀರಿ ಸ್ಕೂಲಲ್ಲಿ ಮಕ್ಕಳನ್ನ, ಅಷ್ಟು ಜನ ಮಕ್ಕಳನ್ನ? ಮೇಡಮ್, ಅವ್ರ ಮಟ್ಟಿಗೆ ನಾವು ಹೋದ್ರೆ ಡೆಫಿನೆಟ್ಲಿ ಇವಾಗ ಮಕ್ಕಳು ನನ್ನ ಕರೀತಾರೆ ರೀಲ್ಸ್ ಮಾಡೋಣ ಅಂತ ಹೇಳಿ, ನಾನು ಹೋಗ್ತೀನಿ. ರೀಲ್ಸ್ ಮಾಡೋದ್ರಿಂದ ಏನ್ ತಪ್ಪಿಲ್ಲ. ಸಿ ನಾನ್ ಓಕೆ, ಅದು ತಪ್ಪಿದ್ರೆ ಏನಾದ್ರೂ ಫಂಕ್ಷನ್ ಇತ್ತ ಅಂದ್ರೆ ಒಂದ್ ರೀಲ್ಸ್ ಮಾಡೋಣ ಈ ತರ ಅಂತ ಹೇಳ್ತಾರೆ. ಸೊ ಆ ರೀಲ್ಸ್ ಮಾಡ್ತೀವಿ, ಇಲ್ಲ ಫೋಟೋ ತಗೊಳ್ತೀವಿ, ಸೆಲ್ಫಿ ತಗೋತೀವಿ, ಅದ್ರಲ್ಲಿ ಏನು ಇಲ್ಲ. ಪಾಪ ಮಕ್ಳಿಗೆ ಆಸೆ ಇರುತ್ತೆ ಅಲ್ವಾ, ಸೆಲ್ಫಿ ತಗೋಬೇಕು, ಫೋಟೋಸ್ ತಗೋಬೇಕು ಅಂತ ಹೇಳಿ. ಸೊ ಮಾಡೋಣ, ಆಯ್ತು, ಅದ್ರಲ್ಲಿ ಏನ್ ತಪ್ಪಿದೆ? ಒಂದ್ ರೀತಿಲಿ ಅದು ಸ್ಕೂಲ್ ಇರೋ ತರ ಮಟ್ಟಿಗಿದ್ರೆ ಡೆಫಿನೆಟ್ಲಿ ಐ ವಿಲ್ ಅಕ್ಸೆಪ್ಟ್ ಇಟ್. ಒಂದು ಟೀಚರ್ಸ್ ಐಡಿಯಾಸ್ ಆಗ್ಬೋದು, ಮಕ್ಳ ಐಡಿಯಾ ಆಗ್ಬೋದು, ಪೇರೆಂಟ್ಸ್ ಕೂಡ ಐಡಿಯಾಸ್ ಸಜೆಷನ್ಸ್ ಕೊಡ್ತಾರೆ ನನಗೆ. ಸೊ ಅದನ್ನು ಕೂಡ ನಾನು ತಗೊಂಡಿದ್ದೀನಿ. ಐ ಹ್ಯಾವ್ ಅಡಾಪ್ಟೆಡ್ ಆಲ್ ದಟ್. ನಿಮ್ಮ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರಿ, ಅಂಡ್ ಮಕ್ಕಳು ಹೇಗೆ ಸಪೋರ್ಟ್ ಮಾಡ್ತಾರೆ? ಮಕ್ಕಳು ಹಠಕ್ ಬಿದ್ದಾಗ ಎರಡೂ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗಲ್ವಾ? ಯಾಕಂದ್ರೆ ಒಬ್ಬ ತಾಯಿಯ ಕಷ್ಟ ಡೆಫಿನೆಟ್ಲಿ ಅದು ಬಾಯಿ ಮಾತಲ್ಲಿ ಹೇಳೋಷ್ಟು ಸುಲಭ ಇರಲ್ಲ. ಹಸ್ಬೆಂಡ್ ಏನೇ ಸಪೋರ್ಟ್ ಮಾಡ್ಬೋದು, ನೀವು ಹೇಳ್ತಾ ಇದ್ರಿ ಅಡ್ಗೆ ಮಾಡಲ್ಲ ಅಂದ್ರೆ ಸುಮ್ಮನಾಗ್ಬಿಡ್ತಾರೆ, ಪರವಾಗಿಲ್ಲ ನೀನ್ ಕೆಲಸ ನೋಡ್ಕೊಂತ. ಬಟ್ ಮಕ್ಳನ್ನ ಅರ್ಥ ಮಾಡ್ಸೋದು ಅಷ್ಟೊಂದು ಸುಲಭ ಅಲ್ಲ ಅಂತ. ಮಕ್ಕಳು ನನ್ನ ಹಸ್ಬೆಂಡ್ ತರನೇ ಮಕ್ಕಳು. ಸೊ ಹಾಗಾಗಿ ಐ ಆಮ್ ಸಮ್ವೇರ್ ಲಕ್ಕಿ ಅಂತ ಹೇಳ್ಬೇಕು. ಈ ವಿಷಯದಲ್ಲಿ ಫ್ಯಾಮಿಲಿ ಸಿಕ್ಕಿರೋದು ನನಗೆ ಲಕ್ಕಿ. ಬಿಕಾಸ್ ನನ್ನ ಹಸ್ಬೆಂಡ್ ವೆರಿ ಸೈಲೆಂಟ್, ಪೊಲೈಟ್ ಮನುಷ್ಯ. ನಾನು ಸ್ವಲ್ಪ ವೈಲೆಂಟ್ ಇರ್ಬೋದು, ಅವರು ಸೈಲೆಂಟ್. ಸೊ ಸೇಮ್ ಅದೇ ತರನೇ ನನ್ನ ಮಗಳು, ನನ್ನ ಮಗ ಕೂಡ. ನನ್ನ ಮಗಳು ಆಗ್ಲೇ ಫೈನಲ್ ಇಯರ್ ಡಿಗ್ರಿಲಿದ್ದಾಳೆ. ಸೊ ಹಾಗಾಗಿ ಅವಳು ಏನು ಹತ್ರ ಹಠ ಇಲ್ಲ. ಹೌದು ಮೇಡಮ್, ಮಗ 10th ಓದ್ತಾ ಇದ್ದಾನೆ, ಮಗಳು ಡಿಗ್ರಿ ಫೈನಲ್ ಇಯರ್ ಇದ್ದಾಳೆ. ಸೊ ಹಾಗಾಗಿ ಅವರಿಬ್ರು ಏನು ನನ್ಗೆ ಕಷ್ಟ ಕೊಡ್ತಾ ಇಲ್ಲ, ಆರಾಮಾಗಿದ್ದಾರೆ. ನಾನು ಎಲ್ಲಾದ್ರೂ ಕಾನ್ಫರೆನ್ಸ್ ಅಲ್ಲಿ ಇಲ್ಲಿ ಹೊರಗಡೆ ಹೋದ್ರು ಸಹ ಸಪೋರ್ಟಿವ್ ಆಗಿರ್ತಾರೆ, ಕಾಲ್ ಮಾಡ್ತಾರೆ, ಓಕೆ ಯು ಹ್ಯಾವ್ ರೀಚ್ ದೇರ್ ಅಂತ ಕೇಳ್ತಾರೆ. ಎಸ್, ದಟ್ಸ್ ಇಟ್. ಅದೇ ಲಕ್ ಅಂತ ಹೇಳ್ತಾರಲ್ಲ, ಒಂದೊಂದ್ಸರಿ ಆ ಫಾರ್ಚೂನ್ ನಾನು ಪಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಇಂಥ ಒಳ್ಳೆ ಅಪ್ಪ ಅಮ್ಮ, ಹಸ್ಬೆಂಡು, ಮಕ್ಕಳು, ಫ್ಯಾಮಿಲಿ ಕೊಡೋದ್ರಲ್ಲಿ ನನಗೆ ದೇವ್ರು ತುಂಬಾನೇ ಒಂದ್ ಸ್ವಲ್ಪ ಜಾಸ್ತಿನೇ 100% ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತೀನಿ. ಇದು ಈಗಿನ ಕಂಪ್ಲೇಂಟ್ ಅಲ್ಲ, ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದ್ದಿದ್ ಕಂಪ್ಲೇಂಟ್. ಈಗ ಎಷ್ಟು ಬದಲಾಗಿದೆಯೋ ಗೊತ್ತಿಲ್ಲ, ಹಂಗ ಕೇಳ್ತಾ ಇದೀನಿ. ಈ ಮಕ್ಕಳೆಲ್ಲ ಹೆದರೋದು, ಈಗ ಟೀಚರ್ಸ್ ಅಂತ ಬಂದಾಗ ಹೆಣ್ಮಕ್ಳಿಗೆ ಅಷ್ಟೊಂದು ಫ್ರೀ ತಗೋಬಿಡ್ತಾರೆ, ಟೀಚರ್ಸ್ಗೆ ಎದ್ರಲ್ಲ. ಪ್ರಿನ್ಸಿಪಲ್ ಕೂಡ ಹೆಣ್ಮಗಳಾಗ್ಬಿಟ್ರೆ ಅಂದ್ರೆ ತುಂಬಾ ಫ್ರೀ ತಗೋಬಿಡ್ತಾರೆ ಅಂತಾರೆ. ಚೇಂಜ್ ಆಗಿದ್ಯಾ ಅಥವಾ ಹಂಗೆ ಇದೆಯಾ? ಕಷ್ಟ ಅನ್ಸುತ್ತಾ? ಇಲ್ಲ, ಇದನ್ನ ನೀವು ಬಂದು ನೋಡ್ಬೇಕು, ಆಕ್ಚುಲಿ ವಿಟ್ನೆಸ್ ಮಾಡ್ಬೇಕು. 8:45ಗೆ ನಾವು ಸ್ಕೂಲ್ ಸ್ಟಾರ್ಟ್ ಮಾಡೋದು, 8:45ಗೆ ಸ್ಕೂಲ್ ಸ್ಟಾರ್ಟ್ ಮಾಡೋದು. ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್. 8:45 ನಾನು ಡಿಸಿಪ್ಲಿನ್ ಇನ್ಚಾರ್ಜ್ ಯಾರಿಗೂ ಕೊಟ್ಟಿಲ್ಲ. ಸೊ 8:45 ಶಾರ್ಪ್ ನಾನು ಸ್ಕೂಲಲ್ಲಿ ಇರ್ತೀನಿ. ಸೊ ಗೇಟ್ ಮುಂದೆ ನಾನು ನಿಂತ್ಕೊಂಡಿರೋದು ನೋಡಿದ್ರೆ ಮಕ್ಕಳು ಓಡ್ತಾರೆ ನೋಡ್ಬೇಕು. ಬಟ್ ಅಷ್ಟೇ ಫ್ರೆಂಡ್ಲಿ ಆಗಿದ್ದೀನಿ ನಾನು. ಬಟ್ ಯಾವತ್ತೂ ಅವ್ರ ಫ್ರೆಂಡ್ಸ್ ಆಗಿಲ್ಲ. ಬಿಕಾಸ್ ಮೈ ಫ್ರೆಂಡ್ಸ್ ಆರ್ ಡಿಫ್ರೆಂಟ್, ಫ್ರೆಂಡ್ಲಿ ಈಸ್ ಡಿಫ್ರೆಂಟ್. ಸೊ ಹಾಗಾಗಿ ಓಡ್ತಾರೆ ಅಂದ್ರೆ ಇವತ್ವರೆಗೂ ಮಕ್ಕಳು ಲೇಟಾಗಿ ಬಂದ್ರೆ ಪನಿಷ್ಮೆಂಟ್ ಅಂದ್ರೆ ನಾನು ಪನಿಷ್ಮೆಂಟ್ ಅಂತ ಅಲ್ಲ, ಡೆವಲಪ್ಮೆಂಟ್ ಅಂತ ಹೇಳ್ತೀನಿ ನಾನು ಅದನ್ನ. ಬಿಕಾಸ್ ಯಾವಾಗ್ಲೂ ಅಷ್ಟೇ, ನಾವು ಸಣ್ಣ ವಯಸ್ಸಿಂದ ಪನಿಷ್ಮೆಂಟ್ಗಳು ತಗೊಂಡಿದೀವಿ. ಪನಿಷ್ಮೆಂಟ್ ನ ಯಾವತ್ತೂ ಡೆವಲಪ್ಮೆಂಟ್ ಆಗಿ ತಗೊಳ್ಬೇಕಾಗತ್ತೆ. ಸೊ ಮಕ್ಕಳು ಇವಾಗ ಲೇಟ್ ಬರೋದೇ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ವ್ಯಾಲ್ಯೂ ಗೊತ್ತಾಗ್ಬೇಕು, ಟೈಮ್ದು ವ್ಯಾಲ್ಯೂ ಗೊತ್ತಾಗ್ಬೇಕು, ಸಾರಿ ಅಂದ್ರೆ ಏನು ವ್ಯಾಲ್ಯೂ ಗೊತ್ತಾಗ್ಬೇಕು, ರೆಸ್ಪೆಕ್ಟ್ ವ್ಯಾಲ್ಯೂ ಗೊತ್ತಾಗ್ಬೇಕು. ಅದನ್ನ ನಾವು ತಿಳಿಸ್ಕೊಡೋದು ನಮ್ಮ ಜವಾಬ್ದಾರಿ. ಮಕ್ಕಳಿಗೆ ಏನ್ ಗೊತ್ತಿರುತ್ತೆ ಪಾಪ. ಬಟ್ ಮಕ್ಕಳೆಲ್ಲ ಹೇಳೋದು ಪೇರೆಂಟ್ಸ್ ಲೇಟ್ ಮಾಡ್ತಾರೆ, ಅದಕ್ಕೆ ನಾವು ಲೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂಡ್ ನಿಮ್ಮ ಸ್ಕೂಲ್ ನ ಭವಿಷ್ಯದ ಬಗ್ಗೆ ಏನ್ ಯೋಚನೆ ಮಾಡಿದಿರಿ? ಲಾಸ್ಟ್ ಮೆಸೇಜ್ ಏನ್ ಕೊಡ್ತೀರಿ? ಅಂಡ್ ನಿಮ್ಮ ಸ್ಟೂಡೆಂಟ್ಸ್ ಏನ್ ಹೇಳ್ತೀರಿ? ಸ್ಟೂಡೆಂಟ್ಸ್ಗೆ ನಾನು ಹೇಳ್ತಾನೆ ಇರ್ತೀನಿ, ಅದೇ ಹೇಳ್ದಂಗೆ ಸ್ಟೂಡೆಂಟ್ಸ್ಗೆ ನಾನು 3 Ds ಫಾಲೋ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಡಿಸಿಪ್ಲಿನ್ ಅವ್ರಿಗೆ ಗೊತ್ತು. ಮೇಡಮ್, ಪ್ರಿನ್ಸಿಪಲ್ ಮ್ಯಾಮ್ ನಿಂತ್ಕೊಂಡ್ರೆ ಡಿಸಿಪ್ಲಿನ್ ಅಂತ ಹೇಳ್ತಾರೆ. ಸೊ ಡಿಸಿಪ್ಲಿನ್, ಡೆಡಿಕೇಶನ್ ಆ್ಯಂಡ್ ಡಿಟರ್ಮಿನೇಷನ್ ಇರಲೇಬೇಕು ನಾವು ಮಾಡೋ ಕೆಲಸದಲ್ಲಿ ಅಂತ ಹೇಳಿ. ಆಮೇಲೆ ಯಾವತ್ತೂ ಅಪ್ಪ ಅಮ್ಮನ್ನ ರೆಸ್ಪೆಕ್ಟ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ. ಅಜ್ಜಿ ತಾತ ಆಗ್ಬೋದು, ಅಪ್ಪ ಅಮ್ಮ ಆಗ್ಬೋದು, ಗುರುಗಳನ್ನ ಆಗ್ಬೋದು, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಆಮೇಲೆ ನಮ್ಮ ಸ್ಕೂಲ್ ಭವಿಷ್ಯ ಅಂತ ಕೇಳಿದಾಗ ನಮ್ಮ ತಂದೆಗೆ ಯೂನಿವರ್ಸಿಟಿ ಮಾಡ್ಬೇಕಂತ ತುಂಬಾ ಇಷ್ಟ ಇತ್ತು, ಡ್ರೀಮ್ ಇತ್ತು. ಸೊ ಐ ವಿಶ್ ಐ ಕುಡ್ ಮೇಕ್ ದಟ್ ಡ್ರೀಮ್ ಕಮ್ ಟ್ರೂ. ದೇವ್ರದ್ದು ಆಶೀರ್ವಾದ, ಎಲ್ರದ್ದು ಸಹಕಾರ ಇದ್ರೆ ಡೆಫಿನೆಟ್ಲಿ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ನೋಡ್ಬೇಕು. ಅಂಡ್ ಆ ಕಡೆಗೆ ನಿಮ್ಮ ಸಾಧನೆ ನಿರಂತರವಾಗಿ ಸಾಗ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್, ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಿಮ್ಮ ಶಾಲೆ ಹೇಗಿದೆ, ನಿಮ್ಮ ದೂರದೃಷ್ಟಿ ಏನು? ಒಬ್ಬ ಹೆಣ್ಮಗಳು ಎಲ್ಲದನ್ನೂ ನಿಭಾಯಿಸೋದು ಸುಲಭನ ಅಂದಾಗ ಡೆಫಿನೆಟ್ಲಿ ಎಸ್ ಅಂತ ಹೇಳೋದ್ರ ಮುಖಾಂತರ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಇದು ಈ ವಾರದ ವಿಶೇಷ ಅತಿಥಿ ಡಾಕ್ಟರ್ ದೇವಿಕಾ ನಾಗರಾಜು ಅವ್ರ ಜೊತೆಗೆ ಎ ಸಚಿವರ್ಸ್ ಕಾರ್ಯಕ್ರಮ ಆಗಿತ್ತು. ನೋಡ್ತಾರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.